ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಮಿಥುನ ರಾಶಿಯ ನನ್ನ ಯೂಟ್ಯೂಬ್ ಚಾನಲ್ ಸದಸ್ಯರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿತ್ರರೇ, ಈಗ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಇದೆ ಹಾಗೂ ಶುಕ್ರಗ್ರಹ ಧನಸ್ಥಾನದಲ್ಲಿದೆ ಕರ್ಕ ರಾಶಿಯಲ್ಲಿ. ಹೀಗಾಗಿ ನಿಮಗೆ ಅತ್ಯಂತ ಶುಭ ಹಾಗೂ ಲಾಭ ಇರ್ತದೆ. ನಿಮಗೆ ಯಾವುದೇ ತೊಂದರೆಗಳಾಗದಂತೆ ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಗುರುವೇ ನಿಮ್ಮ ರಾಶಿಯಲ್ಲಿದೆ, ಹರ ಮುನಿದರೆ ಗುರು ಕಾಯುವ ಎನ್ನುವಂತೆ ಗುರುವಿನ ರಕ್ಷಣೆ ನಿಮಗಿರ್ತದೆ. ಮತ್ತು ಧನಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಆ ರೀತಿ ಕೂಡ ಲಾಭ ಆಗ್ತದೆ. ಜೊತೆಗೆ 14ರಂದು ಶುಕ್ರಗ್ರಹ ಶುಭರಾಶಿ ಪ್ರವೇಶ ಮಾಡ್ತಾರೆ. 3ನೇ ಶುಕ್ರ ಅತ್ಯಂತ ಶುಭ ಫಲ ಹಾಗೂ ಧನಲಾಭಗಳನ್ನು ನೀಡುತ್ತಾರೆ. ಅದೇ ರೀತಿ ಚತುರ್ಥ ಸ್ಥಾನಕ್ಕೆ ದಿನಾಂಕ 15ರಂದು ಬುಧಗ್ರಹ ನಿಮ್ಮ ಲಗ್ನಾಧಿಪತಿ ಆಗ್ತಾನೆ ಹಾಗೂ ರವಿಗ್ರಹ ಇಬ್ಬರೂ ಸೇರಿ ತೃತೀಯಾಧಿಪತಿ ನಿಮಗೆ ಒಂದು ಚತುರ್ಥ ಸ್ಥಾನಕ್ಕೆ ಅಂದರೆ ಕನ್ಯಾ ರಾಶಿಗೆ ಬರೋದ್ರಿಂದ ಒಂದು ಚತುರ್ಥ ಚಚ್ಚೌಕ ಅಂದರೆ ಮನೆ, ವಾಹನ ಮತ್ತು ಭೂಮಿ ಇತ್ಯಾದಿ ಖರೀದಿಗಳ ವಾಹನಗಳು ಖರೀದಿಯ ಒಂದು ವ್ಯವಸ್ಥೆ ಆಗುತ್ತದೆ. ಅದೇ ರೀತಿ ಪಂಚಮ ಸ್ಥಾನದಲ್ಲಿ ದಿನಾಂಕ 13ರಂದು ಮಂಗಳ ಗ್ರಹ ಪ್ರವೇಶ ಮಾಡ್ತಾರೆ. ಪಂಚಮ ಸ್ಥಾನ ಅಂದರೆ ಪೂರ್ವ ಪುಣ್ಯ ಸ್ಥಾನ. ಹಿರಿಯರು ಮಾಡಿದಂಥ ಒಂದು ಪುಣ್ಯದಿಂದ ನಿಮಗೆ ವಿಶೇಷವಾಗಿ ಒಂದು ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಆಗ್ತದೆ. ಆ ದೇವರನ್ನು ಪೂಜಿಸಿರಿ, ನಿಮಗೆಲ್ಲ ರೀತಿಯಿಂದ ಶುಭ ಆಗ್ತದೆ. ಮಕ್ಕಳಿಗೂ ಕೂಡ ನಿಮಗೆ ಶುಭ ಆಗ್ತದೆ. ಮತ್ತು ಭಾಗ್ಯಸ್ಥಾನದಲ್ಲಿ ನೋಡಿರಿ, ಭಾಗ್ಯಸ್ಥಾನ ಅಂದರೆ 9ನೇ ಸ್ಥಾನ ಕುಂಭರಾಶಿಯಲ್ಲಿ ರಾಹುಗ್ರಹ ಇದೆ. ರಾಹುಗ್ರಹ ನಿಮಗೆ ಗೊತ್ತು, ನೀವು ಸಾಕಷ್ಟು ನೀವು ಶೇರ್ ಮಾರ್ಕೆಟ್ನಲ್ಲೇ ಬಿಸ್ನೆಸ್ ಮಾಡ್ತೀರಾ ಮತ್ತು ಸಾಫ್ಟ್ವೇರ್ ಬಿಸ್ನೆಸ್ ಮಾಡ್ಬೋದು, ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಇರ್ಬೋದು. ಈ ಎಲ್ಲ ಒಂದು ಉದ್ಯೋಗದವರಿಗೆ ವಿಶೇಷವಾಗಿ ಧನ ಲಾಭ ನೀಡುತ್ತಾರೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಭಾಳ ವಿಚಾರ ಆಗಿರಿ, ಯಾಕಂದರೆ ಅದು ರಾಹುಗ್ರಹ ಇದೆ. ಒಮ್ಮೊಮ್ಮೆ ಮೋಸಗಳು ಆಗುವಂತಹ ಸಾಧ್ಯತೆಗಳು ಕಂಡುಬರ್ತವೆ. ಇನ್ನು ದಶಮ ಸ್ಥಾನದಲ್ಲಿ ಅಂದರೆ ಉದ್ಯೋಗ ಸ್ಥಾನದಲ್ಲಿರುವಂತಹ ಒಂದು ಶನಿಗ್ರಹ ವಕ್ರಿಯಾಗಿ ಮತ್ತು ಭಾಗ್ಯಸ್ಥಾನಕ್ಕೆ ನೋಡೋದ್ರಿಂದ ಶನಿಗ್ರಹ ನಿಮಗೆ ಭಾಗ್ಯದಾತನು. ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ರಾಹು ಹಾಗೂ ಶನಿಗ್ರಹಗಳು ನಿಮಗೆ ಶುಭ ಫಲಗಳನ್ನೇ ನೀಡುತ್ತಾರೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.